ಸರಿ, ಗಂಧದ ಕಡ್ಡಿ ಆರಂಭ ಮಾಡಿದ್ದು ಮತ್ತು ಅದಕ್ಕೊಂದು ಬ್ರ್ಯಾಂಡ್ ಮಾಡಿದ್ದು ನೀವಾ ನಿಮ್ಮ ತಂದೆಯವರು? ಅವು ನಮ್ಮ ತಂದೆಯವರು ನಿಸ್ಸಂದೇಹವಾಗಿ 6 ವರ್ಷ ನಾನಿದ್ದಾಗ ಅದು ಪ್ರಾರಂಭ ಮಾಡಿದಾಗ ನಾನು ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ನಮ್ಮ ತಂದೆಯವರೇ. ನಮ್ಮ ತಂದೆಯವರು ಏನು ಅಂಥ ಅನುಕೂಲ ಪರಿಸ್ಥಿತಿಯಿಂದ ಬಂದಿರಲಿಲ್ಲ. ಅವರು ಭಾಳ ಅವ್ರ ತಂದೆಯನ್ನು ಕಳ್ಕೊಂಬಿಟ್ರು. ಅವರು ಎಷ್ಟು 7 ವರ್ಷ ಆದಾಗಲೇ ತಂದೆ ತೀರ್ಕೊಂಬಿಟ್ಟಾಗ ಪ್ಲೇಗ್ ಬಂದು. ಆಮೇಲೆ ಅವರ ತಾಯಿ ಮತ್ತು ಅವರ ಅಜ್ಜಿ ಇವರೇ ಸಾಕಿದ್ದು ಇವ್ರನ್ನ ಮತ್ತು ಇವರ ತಂಗಿನ, ನಮ್ಮ ತಂದೆ ತಂಗಿ, ನಮ್ಮ ಸೋದರತ್ತೆ ಇಬ್ಬರು. ಹಾಗಾಗಿ ಅವ್ರಿಗೆ ಕಷ್ಟದ ಅರಿವು ಇತ್ತು, ಕಷ್ಟದ ಗೊತ್ತಿತ್ತು, ಏನೇನು ಭಾವನೆಗಳಿರುತ್ತೆ ಅಂಥೇಳಿ ತಾವೇ ಸ್ವಂತ ದುಡಿದು ತಮ್ಮ ಫ್ಯೂಸನ್ ಕಟ್ಕೋತಾ ಇದ್ರು ಆಗಲೇ, ಚಿಕ್ಕವನಾಗಿದ್ದಾಗಲೇ. ಹಾಗಾಗಿ ಅವರಿಗೆ ವ್ಯಾಪಾರ ಮನೋಭಾವ ಅದನ್ನು ಮೊದಲಿಂದಲೇ ಹುಟ್ಟಿನಿಂದ ಬಂದಿದ್ದು ಅಂತ ಹೇಳಿದ್ರು ತಪ್ಪಾಗಲ್ಲ. ಅದು ಗಂಧದ ಕಡ್ಡಿನೇ ಯಾಕೆ? ಇಲ್ಲ, ಗಂಧದ ಕಡ್ಡಿಯಲ್ಲಿ ಮತ್ತು ಇತ್ತೀಚೆಗೆ ಅವರೆಲ್ಲ ಬಂದು ಮೈಸೂರು ಒಂದು ಪ್ರಾರಂಭ ಮಾಡಿದ್ದು ಸೀಗೆ ಪುಡಿಯಿಂದ. ಸೀಗೆ ಪುಡಿ ಎಲ್ಲನೂ ಪ್ರಯತ್ನ ಮಾಡೋದು, ಹೇರ್ ಆಯಿಲ್ಲು, ಸ್ನೋ ಪೌಡ್ರು ಎಲ್ಲನೂ ಟ್ರೈ ಮಾಡಿ, ಟೂತ್ ಪೌಡ್ರ್ ಆಲ್ಸೋ ಟ್ರೈ ಮಾಡಿದ್ರು. ಕಡೆಗೆ ಅಗರಬತ್ತಿನೂ ಮಾಡ್ತಾಯಿದ್ರು, ಕಡೆಗೆ ಅಗರಬತ್ತಿನೇ ಸಾಕು ಅಂತ ಅವರು ನಿರ್ಧಾರ ಮಾಡಿದ್ರು. ಹಾಗಾಗಿ ಅಗರಬತ್ತಿ ನಮ್ಮ ಉದ್ಯಮ ಆಯಿತು. ಅಂದರೆ ಅವರೇ ಮಾಡ್ತಾ ಇದ್ರು ಸರ್? ಇಲ್ಲ ಇಲ್ಲ, ಅವರೇನು ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ಲಿಲ್ಲ. ಅದು ರೆಡಿ ತೊಗೊಂಡು ಮೊದಲು ಮಾರ್ತಾಯಿದ್ರು. ಆಮೇಲೆ ನಾವೇ ಪ್ರಾರಂಭ ಮಾಡಿದ್ವು. ಜನಗಳದ್ದು ಕೆಲಸದವ್ರನ್ನ ಇಟ್ಕೊಂಡು ಕಡ್ಡಿ ಹುಚ್ಚುವಂಥದ್ದು. ಅದಕ್ಕೆ ಆಮೇಲೆ ಅದಕ್ಕೇನು ಗಂಧ ಲೇಪನ ಏನು ಮಾಡ್ತೀವಿ, ಕೋಟಿಂಗ್ ಅಂತೀವಿ ಅದಕ್ಕೆ, ಅದನ್ನೆಲ್ಲ ಮಾಡ್ತಾ ಇದ್ದಿದ್ದು ನಾವುಗಳಂದ್ರೆ ನಾನಲ್ಲ, ನಮ್ಮ ತಂದೆಯವರು ಆದಮೇಲೆ ಕೆಲಸದವ್ರನ್ನ ತೊಗೊಂಡ್ರು ಅವ್ರು ಮಾಡ್ತಾಯಿದ್ರು. ಅದ್ರ ಪರಿಮಳದ ಎಸೆನ್ಸ್ನ ನಿಮ್ಮ ತಂದೆ ಹುಟ್ಟಾಕಿದ್ದ? ಇಲ್ಲ, ಅದೇನಾಗಿದೆ, ಪರಿಮಳದ್ದು ಭಾಳ ಕಷ್ಟ. ಇದು ವಂಶಪಾರಂಪರ್ಯವಾಗಿ ಬಂದದ್ದು, ಯಾರೂ ಇದ್ರ ಗುಟ್ಟು ಬಿಟ್ಟು ಕೊಡೋದಿಲ್ಲ. ಇವತ್ತು ನಮ್ಮ ಮನೆಯೊಳಗೆ ನಮ್ಮ ತಮ್ಮನ ಹೆಂಡತಿ ಮತ್ತು ತಮ್ಮನ ಸೊಸೆ ಇವ್ರುಗಳೇ ಅಲ್ಲಿ ಇದನ್ನು ಕಾಂಪೌಂಡ್ ಮಿಕ್ಸ್ ಮಾಡೋದು. ಯಾಕೆಂದರೆ ಅದೊಂದು ಟ್ರೇಡ್ ಸೀಕ್ರೆಟ್ ಅಂತೀವಲ್ಲ, ವ್ಯಾಪಾರಿ ರಹಸ್ಯ ಅದು. ಅದನ್ನು ಶುರು ಮಾಡಿದವ್ರು ಯಾರು ಸರ್, ನಿಮ್ಮ ತಂದೆಯವರ ನೀವಾ? ಯಾವುದನ್ನು? ಫ್ರಾಗ್ರೆನ್ಸ್ನ? ಅಲ್ಲ, ಫ್ರಾಗ್ರೆನ್ಸ್ ತಂದೆಯವ್ರು ನಿಸ್ಸಂದೇಹವಾಗಿ ಅವರೇ. ನಮಗೇನಾಯ್ತಂದರೆ, ನಾನು SLC ವರೆಗೆ ಓದಿದ್ದೆ. ಆವಾಗ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಹಾರ್ಟ್ ಅಟ್ಯಾಕ್ ಆಗಿ ಹಾಗಾಗಿ ಅವರು ನಾನೇ ಫಸ್ಟ್ ಬಂದಿದ್ದೆ ಮರ್ಮಾಯಸ್ ಕಾಮರ್ಸ್ ಅಲ್ಲ, ಮರ್ಮಾಯಸ್ ಸೆಂಟರ್ಗೆ ನಾನೇ ಫಸ್ಟ್ ಬಂದಿದ್ದೆ. ಆದರೂ ನಾನು ಮುಂದೆ ಒರೆಸ್ಲಿಕ್ಕಾಗಲಿಲ್ಲ. ಆಮೇಲೆ ನಾನು BA ಮಾಡಿಕೊಂಡೆ ಪ್ರೈವೇಟಾಗಿ. ಅಂದರೆ ಹಾಗಾಗಿ ನಾನು ಎಂಟ್ರಾಗಿದ್ದು ಬಿಸ್ನೆಸ್ನಲ್ಲಿದ್ದಾಗ 15 ವರ್ಷ ನನಗೆ ಅನಿವಾರ್ಯ ಆಯಿತು. ಆಗ ನಿಮಗೆ ಅನಿವಾರ್ಯ ಆಗಿ ಹಾಗಾಯಿತು. ಅದಕ್ಕೆ ಮುಂಚೆ ಅವರು ಅಗರಬತ್ತಿ ಮಾಡ್ತಾ ಇದ್ದಾಗ ಈ ಬ್ರ್ಯಾಂಡ್ ಯಾಕೆ ಮನಸ್ಸಿಗೆ ಬಂತು ಅಂದರೆ, ಸುಮ್ಮನೆ ಅಗರಬತ್ತಿ ಹಾಗೆ ಮಾತಾಡಿದ್ರೆ ಎಲ್ಲ ಬರೋರೆಲ್ಲ ಅಗರಬತ್ತಿ ಕೊಡಿ ಅಂತಾರೆ. ಈ ಸೈಕಲ್ ಬ್ರ್ಯಾಂಡ್ ಕೊಡಿ, ವಾಸು ಬ್ರ್ಯಾಂಡ್ ಕೊಡಿ ಅಂತ ಯಾರು ಕೇಳೋದಿಲ್ವಲ್ಲ. ಹಾಗಾಗಿ ಬ್ರ್ಯಾಂಡ್ ಬೇಕೇ ಬೇಕು ಅಂತ ಅವರು ಅರ್ಥಕೊಂಡು ಅದನ್ನು ಅವ್ರದ್ದೇ ಕನಸು ಹತ್ರ, ಅವ್ರದ್ದೇ ಕನಸು, ಅವ್ರದ್ದೇ ಪೂರ್ಣ ಕನಸು ಅವ್ರದ್ದೇ.